ನಮಸ್ಕಾರ ಫ್ರೆಂಡ್ಸ್, ದೇವಾಲಯ ಟಿವಿಗೆ ಸ್ವಾಗತ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕಾಂತರಾಜ ಸರ್ಕಲ್ನಲ್ಲಿ ಒಂದು ಅದ್ಭುತವಾದ ಮೈ ಜೂಮನ್ನಿಸುವಂತ ಆಧ್ಯಾತ್ಮಿಕ ಕಾರ್ಯಕ್ರಮ ನಡೆಯಿತು. ನೀವೇನಾದ್ರೂ ಮಿಸ್ ಮಾಡ್ಕೊಂಡಿದ್ದೀರಾ? ಹಾಗಾದ್ರೆ ಬನ್ನಿ, ಆ ಡಿವೈನ್ ಎನರ್ಜಿನ ಈ ವಿಡಿಯೋದಲ್ಲಿ ನೋಡೋಣ. ಇದುವೇ ಶ್ರೀ ಆತ್ಮಾನಂದೇಶ್ವರ ಸಮೇತ ಶ್ರೀ ಮಾತಾ ಲಲಿತಾ ಮಹಾತ್ರಿಪುರ ಸುಂದರಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಅಷ್ಟಬಂಧನ ಮಹಾಕುಂಭಾಭಿಷೇಕ ಎಷ್ಟು ಗ್ರ್ಯಾಂಡ್ ಆಗಿ ನಡೀತು ಅಂದ್ರೆ ನೋಡಿದವರ ಕಣ್ಣೇ ತುಂಬಿ ಬಂತು. ಬೆಳಗ್ಗೆ 7 ಗಂಟೆಗೆ ಶುರುವಾದ ಈ ಪವಿತ್ರ ಕಾರ್ಯದಲ್ಲಿ ಕಲಾಹೋಮ, ತತ್ವಹೋಮ ಮತ್ತು ಸಪರಿವಾರ ದೇವತೆಗಳ ಮೂಲ ಮಂತ್ರ ಹೋಮಗಳು ಮೊಳಗಿದವು. ಆ ವೇದ ಮಂತ್ರಗಳ ಘೋಷಣೆ ಸುತ್ತಮುತ್ತಲಿನ ವಾತಾವರಣದಲ್ಲೇ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಮಾಡಿತು. ಇನ್ನು ಈ ಹೋಮದ ಕೊನೆಯಲ್ಲಿ ನಡೆದ ಪೂರ್ಣಾಹುತಿ ದೃಶ್ಯ ನೋಡೋದೇ ಕಣ್ಣಿಗೆ ಒಂದು ಹಬ್ಬ. ಅಗ್ನಿದೇವನಿಗೆ ಸಮರ್ಪಿಸಿದ ಆ ಪೂರ್ಣಾಹುತಿಯ ಜ್ವಾಲೆ, ಆ ಹೋಮದ ಹೊಗೆ ನೇರವಾಗಿ ಆತ್ಮಾನಂದೇಶ್ವರ ಸ್ವಾಮಿಗೆ ತಲುಪಿದಂತೊಂದು ಭಕ್ತಿಭಾವ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರಲ್ಲೂ ಇತ್ತು. ಇದಾದ ಮೇಲೆ ಮಧ್ಯಾಹ್ನ ಶುಭ ಅಭಿಜಿತ್ ಮುಹೂರ್ತದಲ್ಲಿ ಮಹಾಕುಂಭಾಭಿಷೇಕ, ಪ್ರಾಣ ಪ್ರತಿಷ್ಠೆ ಹಾಗೂ ಅಷ್ಟಾವಧಾನ ಸೇವೆಗಳು ನೆರವೇರಿದವು. ಆತ್ಮಾನಂದೇಶ್ವರ ಸ್ವಾಮಿ ಮತ್ತು ದೇವಿಯ ವಿಶೇಷ ಅಲಂಕಾರ, ದೀಪಾರಾಧನೆ ಮತ್ತು ಮಹಾಮಂಗಳಾರತಿ ನೋಡುವಾಗ ಭಕ್ತರಂತೂ ಮೈಮರೆತಿದ್ದರು. ಕೊನೆಯಲ್ಲಿ ಎಲ್ಲರಿಗೂ ತೀರ್ಥ ಪ್ರಸಾದ ವಿನಿಯೋಗ ಕೂಡ ಇತ್ತು. ಒಟ್ಟಿನಲ್ಲಿ ಸ್ವಾಮಿ ಮತ್ತು ತಾಯಿಯ ದರ್ಶನ ಪಡೆದು ಒಂದು ಒಳ್ಳೆ ಆಶೀರ್ವಾದದೊಂದಿಗೆ ಈ ಅದ್ಭುತ ಕಾರ್ಯಕ್ರಮ ಸಂಪನ್ನವಾಯಿತು. ಈ ವಿಡಿಯೋ ನೋಡಿ ನಿಮಗೂ ಆತ್ಮಾನಂದೇಶ್ವರನ ಆಶೀರ್ವಾದ ಸಿಕ್ಕಿದೆ ಅನ್ನಿಸಿದ್ರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಹಾಗೆ ದೇವಾಲಯಕ್ಕೆ ಒಮ್ಮೆ ಖಂಡಿತ ಭೇಟಿ ಕೊಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ನಮ್ಮ ದೇವಾಲಯ ಟಿವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಂ ನಮಃ ಶಿವಾಯ. ಕಿರಣಜಾಲೈ ರಂಜಿತಾ ಶಾವಕಾಶ ವಿಧೃತ ಜಪಪಟಿಕಾ ಪುಸ್ತಕ ಭೀತಿಹಸ್ತ ಇತರ ಕರೌವರಾಢ್ಯ ಪುಲ್ಲ ಹಲ್ಲಾರ ಸಂಸ್ಥ ನಿವಸತು ಹೃದಿಬಾಲ ನಿತ್ಯ ಕಲ್ಯಾಣಶೀಲ ವಾಗರ್ಥವಿವ ಸಂಪ್ರಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಶ್ರೀ ಆತ್ಮಾನಂದೇಶ್ವರ ಸ್ವಾಮಿ ಸಮೇತರಾಗಿ ಲಲಿತಾ ಮಹಾತ್ರಿಪುರ ಸುಂದರಿ
ಶ್ರೀ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಶಕ್ತಿ ಸ್ವರೂಪಿಣಿಯಾಗಿ ರಾರಾಜಿಸ್ತಾ ಇದ್ದಾಳೆ. ನಮಗೆಲ್ಲರಿಗೂ ತಿಳಿದಿರುವಂತಹ ಒಂದು ಸಂಗತಿ ವಿಷಯ ಅಂತಂದ್ರೆ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಸಾಮಾನ್ಯ ಎಲ್ಲರೂ ಕೇಳ್ತೇವೆ, ಎಲ್ಲರೂ ಓದುತ್ತೇವೆ. ಈ ದುರ್ಗೆ ದೇವಸ್ಥಾನ, ಮಾರಿಯಮ್ಮ, ಇತರ ಅಮ್ಮನವ್ರ ದೇವಸ್ಥಾನ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಕೂಡ ಈ ಲಲಿತಾ ಪರಮೇಶ್ವರಿಗೆ ಮತ್ತು ರಾಜರಾಜೇಶ್ವರಿಗೆ ಆಲಯ ಅಂದ್ರೆ ದೇವಸ್ಥಾನ ಹೇಳುವುದು ಬಹಳ ಕಡಿಮೆ ಸಂಖ್ಯೆಯಲ್ಲಿ ನಮ್ಮ ಒಂದು ರಾಜ್ಯದಲ್ಲಿ ಇದೆ. ಕುಂಭದಲ್ಲಿ ಆವಾಹನೆ ಮಾಡಿದಂತಹ ಆ ಒಂದು ಚೈತನ್ಯವನ್ನು ತಿರುಗಿ ಮತ್ತೆ ಬಿಂಬಕ್ಕೆ ಜೋಡಿಸುವಂತಹ ಒಂದು ಕ್ರಮ ಈ ಒಂದು ಕುಂಭಾಭಿಷೇಕ. 40 ವರ್ಷ ಇವಾಗಲೇ ಆಗಿದೆ ದೇವಸ್ಥಾನ ಪ್ರಾರಂಭವನ್ನು ಮಾಡಿ. ಇದು 4ನೇ ಬಾರಿ ಮಾಡಿದಂತಹ ಒಂದು ಈ ಜೀರ್ಣೋದ್ಧಾರಣ ಅಷ್ಟಬಂಧನ ಮಹಾಕುಂಭಾಭಿಷೇಕ. ಈ ಕುಂಭಾಭಿಷೇಕವನ್ನ ದರ್ಶನ ಮಾಡುವುದೇ ಅಷ್ಟು ಪುಣ್ಯ. ಅಲ್ಲಿ ಕಲಶದಿಂದ ಆವಾಹನೆ ಮಾಡಿದಂತಹ ಆ ಒಂದು ತೀರ್ಥವನ್ನ ಸ್ವಾಮಿಯ ಶಿರಸ್ಸಿಗೆ ಹಾಕಿ ಅದನ್ನ ನಾವು ಪ್ರಾಶನ ಅಂದ್ರೆ ಕುಡಿಯುವುದು ಅಥವಾ ನಾವು ಪ್ರೋಕ್ಷಣೆಯನ್ನು ಮಾಡಿಕೊಂಡಾಗ 7 ಜನ್ಮದಲ್ಲಿ ನಾವು ಮಾಡಿದಂತಹ ಪಾಪಕರ್ಮಗಳು, ತಿಳಿಯದೆ ಮಾಡಿದಂತಹ ಪಾಪಕರ್ಮಗಳು ನಿವೃತ್ತಿ ಆಗ್ತದೆ ಅಂತ ವೇದಶಾಸ್ತ್ರಗಳೆಲ್ಲ ಹೇಳಿದ್ದುಂಟು.